ನಿಮ್ಮ ಹೆಸರು ಹೇಳ್ರಿ? ಸರ್ ಉಮೇಶ್ ಅಂತ ಹೇಳ್ಬಿಟ್ಟು. ಉಮೇಶ್, ಎಷ್ಟು ಏಜು? 40 ವರ್ಷ ಸರ್. 40. ಯಾವ ಊರು ನಿಮ್ಮದು? ಸರ್ ನಮ್ಮದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹೆಗ್ಗಿಡ್ತಿಹಳ್ಳಿ ಅಂತ ಗ್ರಾಮ. ಓಕೆ. ನಿಮ್ಮ ಒಂದು ರಿಪೋರ್ಟ್ಸ್ ನೋಡಿದೆ. ಹಾಂ ಸರ್. ಭಾರಿ ಖುಷಿ ಆಯಿತು. ಹಾಂ ಸರ್. ಥೈರಾಯ್ಡಲ್ಲಿ ನಾನ್ ಕ್ಯಾನ್ಸರಸ್ ಟ್ಯೂಮರ್ ಅಂತ ಫಸ್ಟ್ ರಿಪೋರ್ಟ್ ಬಂತು. ಹೌದು ಸರ್. ಸೊ ಅದನ್ನು ನಾನು 2 ತಿಂಗಳಾದಮೇಲೆ ನೋಡಿದೆ. ಟೋಟಲಿ ಚೇಂಜ್ ಆಗಿಬಿಟ್ಟಿತ್ತು ಹೌದು ಸರ್. ಸೈಜು. ಹಾಂ. ಖುಷಿ ಆಯಿತು ನೋಡಿ. ಹಾಂ ಸರ್. ಸೊ ಬರೀ 2 ತಿಂಗಳಿಗೆ ಇಷ್ಟು ಪರ್ಸೆಂಟೇಜ್ ಮೋರ್ ದ್ಯಾನ್ 50% ಡೌನ್ ಆಗಿದೆ. ಆ್ಯಕ್ಚುಲಾಗಿ 1 ತಿಂಗಳು ಮಾಡಿದ್ಮೇಲೆ ನಾನು ಚೆಕ್ ಮಾಡಿಸ್ಕೊಂಡಿದ್ದು ಇರಲಿ ನನ್ನ ಕನ್ಫರ್ಮೇಷನ್ಗೆ ಅಂತ. 1 ತಿಂಗಳದ ರಿಪೋರ್ಟ್ ಇದು, 2 ತಿಂಗಳದಲ್ಲ ಇದು. ಅದು ಇನ್ನು ಇವಾಗ ಮಾಡಿಸಿದ್ರೆ ಅದು ರಿಪೋರ್ಟು 0 ಬರ್ಬೋದು. ಅಲ್ಲ, ಬರ್ಬೋದೇನೋ, ಬಟ್ ಬೇಡ ಅಂದ್ಬಿಟ್ಟು ಇದು 1 ತಿಂಗಳು ಕಂಪ್ಲೀಟ್ ಆದಮೇಲೆ ಈ ತಿಂಗಳು 24 ಆಯ್ತಪ್ಪ. ಈಗ ನೀವು ಎಷ್ಟೋ ಜನಕ್ಕೆ ಮಂಕಿ ಡಯಟ್, ಅನ್ಕುಕ್ ಡಯಟ್ ನಾನು ಹೇಳಿದ್ರೆ ಅಸಹ್ಯ ಪಡ್ಕೊಂತಾರೆ. ಹೆಂಗಪ್ಪ ಜೀವನ, ಹೆಂಗಪ್ಪ ಅನ್ನೋದು. ಈಗ ನಿಮ್ಗೆ ಹೆಂಗೆ ಅನಿಸ್ತು ಹೇಳ್ರಿ? ಹೆಂಗೆ ಇವಾಗ ಎನರ್ಜಿ ಲೆವೆಲ್ 2 ತಿಂಗಳಾದ್ಮೇಲೆ? ಅನ್ಕುಕ್ಡ್ ಡಯಟು ಅದು ಸುಮ್ಮನೆ ಇಲ್ಲ ಸರ್, ಅದೊಂಥರ. ಯಾಕಂದ್ರೆ ಯು ಆರ್ ಲೈಕ್ ಎ ಗಾಡ್. ಎಷ್ಟೋ ಜನಕ್ಕೆ ಲೈಫ್ ಕೊಡ್ಬೋದು. ಇದು ಕರೆಕ್ಟಾ ನೀವು ಹೇಳ್ತೀವಿ? ಸ್ಟಾರ್ಟಿಂಗಲ್ಲಿ ನನಗೂ ಹಂಗೆ ಅನಿಸ್ತು. ಎಷ್ಟು ದಿನ ಅನಿಸ್ತು? ಹೆಂಗಪ್ಪ ಮಾಡೋದು, ಏನು ಬೇಸಿಗೆ ತಿಂದರೆ ಮನುಷ್ಯ ಬದುಕಕ್ಕಾಗುತ್ತಾ, ಏನು ಆ ಥರ ಫೀಲ್ ಆಗ್ಬಿಡ್ತು ಸ್ಟಾರ್ಟಿಂಗಲ್ಲಿ. ಹೋಯ್ತಾ 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 ನನಗೆ ಅನಿಸ್ತು, ಅಯ್ಯೋ ಬೇಯಿಸ್ತಿರೋದಕ್ಕಿಂತ ಬೇಯಿಸ್ತಿರೋದೇ ಎಷ್ಟು ಚೆನ್ನಾಗೈತಲ್ಲ, ಫುಲ್ ಎನರ್ಜಿ ಇರ್ತದಲ್ಲ ಬಾಡಿ, ಯಾವುದೇ ಥರ ಸುಸ್ತು ಏನು ಒಂಥರ ಅನ್ಸಲ್ವ, ಆಯನ್ಸ ಅನ್ಸಲ್ವಲ್ಲ ನಮಗೆ. ಒಂಥರ ಅಟ್ಲೀಸ್ಟ್ ಏನೋ ನಮ್ಗೆ ಒಂಚೂರು ಸುಸ್ತಾಗ್ತೈತೆ ಅದು ಇದು ಅಂತ ಅಂದಾಗ ಒಂದು 100 ml ನೀರು ಕುಡಿದ್ಬಿಟ್ಟು ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಸುಮ್ಮನೆ ಮೆಡಿಟೇಷನ್ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ಫುಲ್ ಎನರ್ಜಿ. ಮತ್ತೆ ಸಂಜೆ ಆದ್ಮೇಲೆ ಸ್ವಲ್ಪ ಅದು ಇದು ಊಟ ಅದು ಇದು ಮಾಡ್ಕೊಂಡು. ಈಗ ಅನ್ಕುಕ್ ಡಯಟ್ ಅಲ್ಲಿ ನೀವು ಹಳ್ಳಿ ಕಡೆಯವರು, ತುಮಕೂರು ಕಡೆ ಅಂತ ಹೇಳ್ತಾ ಇದ್ರಿ, ಹೇಗೆ ಸಿಟಿವರೆಗೂ ಗೊತ್ತಾಗಬೇಕು. ಅಲ್ಲಿ ಏನೇನು ತಿಂತಾ ಇದ್ರಿ ಸರ್? ಮಾಮೂಲಿ ಅನ್ಕುಕ್ ಅಂದ್ರೆ ನೀವು ಹೇಳ್ದಂಗೆ ನನ್ನ ಒಂದಂದ್ರೆ ನಿಮ್ಮ ಅನುಭವ ಹೇಳ್ಬಿಟ್ರೆ ನಿಮ್ದು. ತರಕಾರಿ ಅಂದ್ರೆ ಸಲಾಡ್ಸ್, ತರಕಾರಿಯನ್ನ ನೆನೆಸ್ಕೊಂಡು ಅದನ್ನ ಬೆಳಿಗ್ಗೆ 1 ಗ್ಲಾಸ್ ಜ್ಯೂಸು, ಫಸ್ಟ್ ಅಕ್ಸೆ ಮಜ್ಜಿಗೆ 1 ಗ್ಲಾಸ್. ಅದಿರ್ಲಪ್ಪ, ಅಕ್ಸೆ ಮಜ್ಜಿಗೆ ಅವೆಲ್ಲ ಇದ್ದೇ ಇದೆ. ಡ್ರೈ ಫ್ರೂಟ್ಸು ಮತ್ತೆ ಸಲಾಡ್ಸ್ ಏನೇನು ತಿಂತಾ ಇದ್ದಾರೆ? ಸಲಾಡ್ಸ್ ಅಂದ್ರೆ ತರಕಾರಿಗಳನ್ನ ನೆನೆಸ್ಕೊಂಡು ಅದನ್ನ ಲೀಚಿಂಗ್ ಮಾಡ್ಕೊಂಡು ಅದನ್ನ ತುರಿದ್ಬಿಟ್ಟು ಜ್ಯೂಸ್ ಮಾಡ್ಕೋತಿದ್ದೆ, ಆಪಲ್ ಹಾಕೊಂಡು. ಒಂದು ಬೆಳಿಗ್ಗೆ ಟೈಮ್ ಅಷ್ಟು ಮಾಡ್ಕೊಂತಿದ್ದೆ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್, ಎಲ್ಲಾ ತರ ಡ್ರೈ ಫ್ರೂಟ್ಸ್ ನೆನೆಸ್ಬಿಟ್ಟು ಅದನ್ನ ಒಂಥರ ಸ್ಮೂತಿ ಟೈಪ್ ಮಾಡ್ಕೊಂಡು, ಇಲ್ಲ ಕ್ಯಾರೆಟ್ ಹಾಕೊಂಡು, ಇಲ್ಲ ಆಪಲ್ ಹಾಕೊಂಡು ಸ್ಮೂತಿ ಟೈಪ್ ಮಾಡ್ಕೊಂಡು ತಿನ್ಕೊಂಡು ಬಂದೆ. ಅದಾದ್ಮೇಲೆ ಮಧ್ಯಾಹ್ನಕ್ಕೆ ಹೋಗ್ತಿದ್ದಂಗೆ 1 ಗ್ಲಾಸು, ಅದ್ರ ಜೊತೆಗೆ ಏನು ಬಾಳೆ ದಿಂಡಿನ ರಸ ನಮ್ಮಲ್ಲಿ ಯಥೇಚ್ಛವಾಗಿ ಸಿಗುತ್ತೆ, ಹಂಗಾಗಿ ಒಂದು 200 ml ಕುಡಿತಿದ್ದೆ. ವಿತೌಟ್ ಅದನ್ನ ಫಿಲ್ಟರ್ ಮಾಡ್ದೇನೆ ರಾನೇ ಕುಡಿತಿದ್ದೆ, ಅದನ್ನ ವಿತೌಟ್ ಫಿಲ್ಟರ್ ಮಾಡಿಲ್ಲ, ಅದನ್ನ ಹಂಗೆ ಕುಡಿತಿದ್ದೆ. ನೆಕ್ಸ್ಟ್ ಅದಾದ್ಮೇಲೆ 1-1.5 ವರ್ಷ ಸ್ವಲ್ಪ ಎನರ್ಜಿ ಇರೋದು. ಅದಾದ್ಮೇಲೆ 1.5 ಒಂದು ತೆಂಗಿನಕಾಯಿ ಹಾಲು, ಕಡಲೆ ಬೀಜ ನೆನೆಸಿ ಮೊಳಕೆ ಕಟ್ಟಿರೋಂಥ ಕಡಲೆ ಬೀಜ, 1-3 ಡೇಟ್ಸು, ಸ್ವಲ್ಪ ಏನೋ ಬಾಳೆಹಣ್ಣು, 1-2 ಬಾಳೆಹಣ್ಣು ತಿಂದರೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಅನ್ಸೋದು, ಸ್ವಲ್ಪ ಎನರ್ಜಿ ಏನು ಲೆವೆಲ್ ಚೆನ್ನಾಗಿರೋದು. ಏನು ಕೆಲಸ ಮಾಡ್ತೀರಿ ನೀವು ಬೇಸಿಕಲಿ? ನಾನು ಬೇಸಿಕಲಿ ತಾಲೂಕು ಆಫೀಸಲ್ಲಿ ಎಕ್ಸಲೆಂಟ್ ಗ್ರಾಮ ಸೇವಕ. ಎಕ್ಸಲೆಂಟ್, ವೆರಿ ಗುಡ್ ಅಪ್ಪ. ಹಂಗಾಗಿ ಅದು ಮಾಡಿಕೊಂಡೆ. ಸಂಜೆ ಒಂದು 5-6 ಗಂಟೆಗೆ ಮಾಮೂಲಿ ಅದು ಬೇವಿನ ರಸ, ಹರಳಿ ರಸ ಕುಡ್ಕೊಂಡು. ಅಂದ್ರೆ ಊಟದಲ್ಲಿ ಮ್ಯಾಕ್ಸಿಮಮ್ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಅಂತ, ಆಮೇಲೆ ಕೊಬ್ಬರಿ ಅದೆಲ್ಲ ತಿಂತಾ ಇದ್ರೆ. ಕೊಬ್ಬರಿ ಮತ್ತೆ ಈ ಪಪಾಯ ಜಾಸ್ತಿ ತಿಂದಿದ್ದೀನಿ, ಖರ್ಜೂರ ಜಾಸ್ತಿ ತಿಂದಿದ್ದೀನಿ. ಆಮೇಲೆ ಸಂಜೆ ಆದ್ಮೇಲೆ ತರಕಾರಿ ಸಲಾಡ್, ಅದಕ್ಕೆ ಸ್ವಲ್ಪ ಕಡಲೆ ಬೀಜ, ತಗೊಂಡಿನ ಕಡಲೆ ಬೀಜ, ಉಳಿದಿರೋ ಕಡಲೆ ಬೀಜ, ಉಪ್ಪು ಕಡಲೆ, ಸ್ವಲ್ಪ ಕಡಲೆ ಹಾಕೊಂಡ್ರೆ ಅದೊಂಥರ ಖುಷಿ ಆಗ್ತದೆ. ಫುಲ್ಲು ಖುಷಿ. ಅಯ್ಯೋ ಊಟನೇ ಬೇಡ ಬಿಡು ಅನ್ನೋ ರೇಂಜಿಗೆ ಲೆವೆಲ್ ಕರ್ಕೊಂಡು ಹೋಗುತ್ತದೆ ನೋಡ್ರಿ. ಇದೆಷ್ಟೋ ಜನಕ್ಕೆ ನೀವು ಹೇಳ್ತಾ ಇರಲ್ಲ, ಇದನ್ನ ಕೇಳ್ತಾರೆ ಎಷ್ಟೋ ಜನ. ಅಲ್ಲ, ಅದು ಸ್ವಲ್ಪ ಸಾಲ್ಟು, ಸ್ವಲ್ಪ ಪೆಪ್ಪರ್ ಹಾಕೊಂತಿದ್ದೆ ಸಂಜೆ ಟೈಮ್. ಬ್ಯೂಟಿಫುಲ್ ಹಾಕೊಂಡು ತಿಂದ್ರೆ ಏನೋ ಒಂಥರ ಸಖತ್ತಾಗಿ. ಅದ್ರೊಳಗೆ ನಮ್ಮ ಧರ್ಮಪತಿ ಅಂತೂ ನಮ್ಗೆ ಸಖತ್ ಅದ್ರೊಳಗೆ ಸಪೋರ್ಟ್ ಮಾಡಿದ್ದಾರೆ. ಗ್ರೇಟ್. ಯಾಕೆಂದ್ರೆ ಅವ್ರದೇ ಫುಲ್ಲು ಈ ಕುಕಿಂಗ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಅವ್ರದೇನೆ. ಅವ್ರು ನನಗೆ ಇಷ್ಟು ಮಾಡಲಿಲ್ಲ ಅಂದ್ರೆ ನಾನು ಇಷ್ಟು ಲೆವೆಲ್ ಗೊತ್ತಿರಲಿಲ್ಲ. ವೆರಿ ಗುಡ್. ಅಂದ್ರೆ 1 ತಿಂಗಳಲ್ಲಿ ಇಷ್ಟು ಚೇಂಜಸ್ ಆಗಿದೆ? 1 ತಿಂಗಳಲ್ಲಿ ಅಷ್ಟು ಚೇಂಜಸ್ ಆಗಿದೆ. ಇನ್ನು 2ನೇ ತಿಂಗಳು ಮಾಡಿಸೋಣ ಅನ್ಕೊಂಡೆ. ಇನ್ನು 2 ತಿಂಗಳು ಕಂಪ್ಲೀಟ್ ಆಗಲಿ ಅಂದ್ಬಿಟ್ಟು ಈ 24th ಮಾಡಿಸ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಮಾಡಿಸ್ಬಿಟ್ಟು ನೋಡೋಣ ಅಂತ. ಆ ಥರ ಇನ್ನು ನಮಗೆ ವೆರಿ ಗುಡ್ ಅಪ್ಪ. 1 ತಿಂಗಳಿಗೆ ನಾನು ರಿಪೋರ್ಟ್ ಮಾಡಿ ನನಗೆ ಖುಷಿ ಆಗೋಯ್ತು. ವೆರಿ ಗುಡ್, ಥ್ಯಾಂಕ್ ಯು.